ಒಂದು ಸಿಮ್ ಅದು ಹೇಗೆ 10 ನಕಲಿ ಸಿಮ್ ಆಗಿ ಮಾರ್ಪಾಡಾಗುತ್ತೆ ಅನ್ನೋದನ್ನು ಕಂಡು ಹಿಡಿಲೇಬೇಕು ಅಂತ ನಾವು ಪಣ ತೊಟ್ಟೆವು. ಅದಕ್ಕಾಗಿ ಸಾಹಸ ಪಟ್ಟೆವು. ಒಂದಷ್ಟು ಮಾಹಿತಿದಾರರು ಕೊಟ್ಟಂಥ ಮಾಹಿತಿಯ ಬೆನ್ನತ್ತಿದ ನಾವು ಆ ಜಾಲವನ್ನು ಕಂಡು ಹಿಡದೇ ಬಿಟ್ಟೆವು. ಆಕ್ಟಿವೇಟೆಡ್ ಸಿಮ್ ಎಲ್ಲಿಂದ ಬರುತ್ತೆ? ಇದನ್ನ ಸಪ್ಲೈ ಮಾಡುವವರು ಯಾರು? ಈ ಜಾಲದ ರೂವಾರಿ ಯಾರು? ಈ ಎಲ್ಲ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ನಾವು ಸಾಗಿದ್ದು ಒಂದು ಪ್ರತಿಷ್ಠಿತ ದೂರವಾಣಿ ಕಂಪನಿ ಕಚೇರಿಗೆ. ಈ ಕಚೇರಿ ಒಳಗೆ ನುಗ್ಗಿದ ನಮಗೆ ಅಚ್ಚರಿ ಕಾದಿತ್ತು. ಯಾಕಂದ್ರೆ ಆ ಕಚೇರಿ ಹಿಂದಿರೋ ಗೋಡೌನ್ನಲ್ಲಿ ನಡೆಯುತ್ತಿತ್ತು ನಕಲಿ ಮಾಡೋ ಭರ್ಜರಿ ದಂಧೆ. ಅಲ್ಲಿ ರಾಶಿ ದಾಖಲೆಗಳಿದ್ದವು, ರಾಶಿ ಭಾವಚಿತ್ರಗಳು. ಇವೆಲ್ಲ ಅಮಾಯಕ ಗ್ರಾಹಕರು ಸಿಮ್ ಪಡೆಯೋದಕ್ಕಾಗಿ ಕೊಟ್ಟಿರೋದು. ಸಿಮ್ಗಾಗಿ ಕೊಟ್ಟಿರೋ ದಾಖಲೆಗಳ ಜೊತೆಗೆ ನಮ್ಮ ಕಣ್ಣಿಗೆ ಇನ್ನೊಂದು ದೃಶ್ಯ ಬಿತ್ತು. ಅದೇನಂದ್ರೆ ಒಂದೇ ಭಾವಚಿತ್ರ ಅಂಟಿಸಿರೋ 5-6 ಭರ್ತಿ ಮಾಡದ ಅರ್ಜಿಗಳು. ಇಂಥ ಅನೇಕ ಅರ್ಜಿಗಳು ಅಲ್ಲಿದ್ದವು. ಇನ್ನು ಕೋಣೆಯೊಂದರಲ್ಲಿ ಒಂದು ತಂಡ ಈ ಅರ್ಜಿಗಳನ್ನ ಭರ್ತಿ ಮಾಡುತ್ತಿತ್ತು. ಅಲ್ಲಿ ಅರ್ಜಿದಾರರ ಸಹಿಯನ್ನ ಫೋರ್ಜರಿಯೂ ಮಾಡಲಾಗುತ್ತಿತ್ತು. ಸಿಮ್ ವಿತರಕನೇ ವಿಲನ್. ಫೋಟೋ ದಾಖಲೆಗಳನ್ನ ನಕಲಿ ಮಾಡಿ ದುರ್ಬಳಕೆ ಮಾಡೋ ಈ ದಂಧೆಯ ವಿಲನ್ ಯಾರು ಗೊತ್ತಾ? ದೂರವಾಣಿ ಕಂಪನಿಗಳ ಸಿಮ್ ವಿತರಕರು ಮತ್ತು ಸೇಲ್ಸ್ ಮ್ಯಾನೇಜರ್ಸ್. ಇವರು ಟಾರ್ಗೆಟ್ ಮುಟ್ಟೋ ಸಲುವಾಗಿ ಈ ಅಕ್ರಮ ಕೆಲಸ ಮಾಡುತ್ತಿದ್ದಾರೆ. ಈ ರೀತಿ ಸಿಮ್ ಮಾರಾಟ ಮಾಡಲು ಕಾನೂನಿನಲ್ಲಿ ಅವಕಾಶವೇ ಇಲ್ಲ. ಈ ರೀತಿ ಮಾಡೋ ಕಂಪನಿಯ ವಿರುದ್ಧ ಕ್ರಮ ಕೈಗೊಳ್ಳಲು ಕಾನೂನಿನಲ್ಲಿ ಅವಕಾಶ ಇದೆ. ಇಂಥ ಒಂದು ಗಂಭೀರ ಅಪರಾಧದ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ಬಳಿಯೂ ಮಾಹಿತಿ ಇಲ್ಲ. ಇವರ ಬಳಿ ದೂರು ಕೊಡಲು ಹೋದ್ರೆ ಅವರು ಕ್ಯಾರೆ ಅನ್ನಲ್ಲ. ದೂರು ಕೊಡಲು ಹೋದವರನ್ನ ಉಡಾಫೆ ಮಾಡ್ತಾರೆ. ಇದಕ್ಕೆ ನಾವು ಮಾಡಿದ ರಿಯಾಲಿಟಿ ಚೆಕ್ಗೆ ಸಾಕ್ಷಿ. ಹಲಸೂರ್ ಗೇಟ್ ಪೊಲೀಸ್ ಠಾಣೆ. ತಗೊಂಡಿಲ್ಲ ನನಗೇನು ಗೊತ್ತು? ನಾನು ಯಾವ ಇದ್ರ ಮೇಲೆ ತಗೊಂಡಿಲ್ಲ. ನೀನು ಒಳ್ಳೆಯವನ ಕೆಟ್ಟವನು ನನಗೇನು ಗೊತ್ತು? ನೀನು ಒಳ್ಳೆಯವನ ಕೆಟ್ಟವನು ನನಗೇನು ಗೊತ್ತಿಲ್ಲ. ನೀನು ಈ ಬರ್ತಾ ಇದ್ದೆ, ನೀನು ಮುಖ ನೋಡ್ತಾ ಇದ್ದೀನಿ. ತಗೊಂಡಿರ್ಬೋದು, ಇಲ್ಲ ತಗೊಳ್ದೇ ಇರ್ಬೋದು, ಇಲ್ಲ ಅಲ್ಲಿ ಫಲ್ಟ್ ಆಗಿರ್ಬೋದು. ನೀನು ಹೆಸರು ಮೇಲೆ ಯಾರಪ್ಪ ತಗೊಂಡಿರ್ಬೋದು. ನೀನು ಅಲ್ಲಿ ಕಳಿಸು, ಮೆಸೇಜ್ ಕಳಿಸು, ಅದರಿಂದ ತಗೋಬೋದು. ರಾಜಾಜಿನಗರ ಪೊಲೀಸ್ ಸ್ಟೇಷನ್. ಓಲ್ಡ್ ಮ್ಯಾನ್ನಾಗ ಮಾತಾಡಬೇಡಿ, ನ್ಯೂ ಮ್ಯಾನ್ನಾಗ ಮಾತಾಡೋಕ್ಕಿಲ್ಲ. ಅವನಿಗೆ ಯಾವ್ದು ಇಷ್ಟನೋ ಅದನ್ನು ತೋತಾನೆ. ನಿಮ್ಮನ್ನ ಹಿಂಗಿರ್ತಾನೆ ಅವನು. ನಮ್ಮ ಅದು ಬರಲ್ಲ ನಮಗೆ. ಈ ಹುಡುಗಿ ಸರಿ ಬರಲ್ಲ. ಈ ಹುಡುಗಿ ನಮಗೆ ಅದು ಅನ್ವಯಿಸಲ್ಲ. ನಾನು ಅದನ್ನು ಹೇಳಿದ್ದೀನಿ. ನೋಡಿದ್ರ ಪೊಲೀಸರ ಬೇಜವಾಬ್ದಾರಿ ಉತ್ತರವನ್ನ. ಈ ದಂಧೆ ಮುಂದೆ ಭಾರಿ ಅಪಾಯ ತಂದೊಡ್ಡಬಹುದು ಅನ್ನೋ ಕನಿಷ್ಠ ಜ್ಞಾನ ಈ ಪೊಲೀಸರಿಗೆ ಇಲ್ಲದಿರೋದು ದುರಂತವೇ ಸರಿ. ಗ್ರಾಹಕರು ಕೊಡೋ ದಾಖಲೆ ಮತ್ತು ವಿಳಾಸ ಸರಿಯಾಗಿ ಇದೆಯಾ ಇಲ್ವಾ ಅಂತ ಕಾಟಾಚಾರಕ್ಕೆ ದೂರವಾಣಿ ಮುಖಾಂತರ ದೃಢಪಡಿಸಿಕೊಳ್ತಾರೆ. ಆದರೆ ಈ ಕ್ರಮವನ್ನ ರದ್ದುಪಡಿಸಿ ಖುದ್ದಾಗಿ ಭೇಟಿ ಕೊಟ್ಟು ವಿಳಾಸ ದೃಢೀಕರಿಸಿಕೊಳ್ಳಬೇಕು ಅನ್ನೋದು ತಜ್ಞರ ವಾದ. ಈ ದೂರವಾಣಿ ಕಂಪನಿಗಳ ಅಡ್ಡದಂಧೆಗೆ ಬ್ರೇಕ್ ಹಾಕಿದ್ರೆ ನಮ್ಮ ನಾಡಲ್ಲಿ ಅಪರಾಧಗಳ ಪ್ರಮಾಣವೂ ಕಡಿಮೆಯಾಗುತ್ತೆ. ಇದಕ್ಕೆ ನಮ್ಮ ಸರ್ಕಾರ ತುರ್ತಾಗಿ ಮುಂದಾಗಬೇಕು. ನೋಡಿದ್ರ ಸ್ನೇಹಿತರೆ, ಈ ಅಕ್ರಮ ಸಿಮ್ ದಂಧೆ ಎಂಥ ಖತರ್ನಾಕ್ ಕೆಲಸ ಮಾಡ್ತಿದೆ ಅನ್ನುವಂಥದ್ದನ್ನ. ಈ ಖತರ್ನಾಕ್ ಕೆಲಸದಲ್ಲಿ ಪ್ರತಿಷ್ಠಿತ ದೂರವಾಣಿ ಕಂಪನಿಗಳು ಕೂಡ ಭಾಗಿಯಾಗಿರೋದು ನಾಚಿಕೆಗೇಡಿನ ವಿಚಾರ. ತಮ್ಮ ಲಾಭಕ್ಕಾಗಿ ದೇಶದ ಭದ್ರತೆಯನ್ನು ಮಾತ್ರವಲ್ಲ, ಅಮಾಯಕರ ಪ್ರಾಣದ ಜೊತೆ ಚೆಲ್ಲಾಟ ಆಡೋ ಈ ಕಂಪನಿಗಳ ವಿರುದ್ಧ ಪೊಲೀಸರು ಸುಮ್ಮನಾಗಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದ್ರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.